ನೀವು ಒಂದು MBBS ಸೀಟಿಗೆ 5 ಲಕ್ಷ, 50 ಲಕ್ಷ, 1 ಕೋಟಿ ಅಥವಾ ಇವನ್ 2 ಕೋಟಿ ಖರ್ಚು ಮಾಡಕ್ಕೆ ರೆಡಿ ಇದ್ದೀರಾ? ಇವತ್ತು ನಾನು ಕೇವಲ ನೀಟ್ ಮಾರ್ಕ್ಸ್ ಮತ್ತು ಕಟ್ ಆಫ್ಸ್ ಅದ್ರ ಬಗ್ಗೆ ಮಾತ್ರ ಮಾತಾಡೋದಿಲ್ಲ, ಅದಕ್ಕಿಂತ ದೊಡ್ಡದಾದ ಒಂದು ವಿಚಾರ ಬಗ್ಗೆ ಮಾತಾಡ್ತೀನಿ. ಒಂದು MBBS ಸೀಟಿಗೆ ನಿಜವಾಗ್ಲೂ ಎಷ್ಟು ಖರ್ಚಾಗುತ್ತೆ? ಹಾಯ್ ಸ್ಟೂಡೆಂಟ್ಸ್, ನಮಸ್ತೆ. ನಾನು ಎಂ ಸಾಗರ್, ನಿಮ್ಮ ನೀಟ್ ಮತ್ತು JEE ಮೆಂಟರ್ ಫ್ರಮ್ ಸೆಂಟ್ ಮೇರಿಸ್ ISC ಚಿಕ್ಕಮಗಳೂರು. ಈ ವಿಡಿಯೋದಲ್ಲಿ ನಾವು MBBS ಡಿಸಿಷನ್ನ 3 ಪಾರ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು ಬಂದು ಇಂಡಿಯನ್ ಕೌನ್ಸಿಲಿಂಗ್ ಸೀಟ್ಸ್, ಅಂದರೆ ಗೌರ್ಮೆಂಟ್ ಕಾಲೇಜ್ ಸೀಟ್, ಪ್ರೈವೇಟ್ ಕಾಲೇಜ್ ಗೌರ್ಮೆಂಟ್ ಕೋಟಾ ಸೀಟ್, ಪ್ರೈವೇಟ್ ಮ್ಯಾನೇಜ್ಮೆಂಟ್ ಸೀಟ್ ಮತ್ತು NRI ಸೀಟ್. ಸೆಕೆಂಡ್ ಒನ್ ಬಂದು MBBS ಅಬ್ರಾಡ್. ಯಾಕೆ ತುಂಬ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ ಇದನ್ನ ಕನ್ಸಿಡರ್ ಮಾಡ್ತಾರೆ, ಅದು ಹೊರಗೆ ನೋಡೋದಕ್ಕೆ ಯಾಕೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಮತ್ತು ಲೇಟರ್ ಸ್ಟೂಡೆಂಟ್ಸ್ ಯಾವ ಪ್ರಾಬ್ಲಮ್ಸ್ ಫೇಸ್ ಮಾಡ್ಬೋದು ಅಂತ. ಥರ್ಡ್ ಒನ್ ಬಂದು ನೀಟ್ ಲಾಂಗ್ ಟರ್ಮ್ ಅಥವಾ ನೀಟ್ ರಿಪೀಟರ್ಸ್ ಆರ್ ಡ್ರಾಪರ್ಸ್, ವಾಟ್ ಎವರ್ ಯು ಕಾಲ್. ಇನ್ನೊಂದು ಸೀರಿಯಸ್ ಇಯರ್ ನಿಜವಾಗ್ಲೂ ವೇಸ್ಟಾ ಅಥವಾ ಆ ಒಂದು ವರ್ಷ ನಿಮ್ಮ ಫ್ಯಾಮಿಲಿಗೆ ಒಂದು ದೊಡ್ಡ ಫಿನಾನ್ಷಿಯಲ್ ಬರ್ಡನ್ ಸೇವ್ ಮಾಡ್ಬೋದಾ ಅನ್ನೋದು ಅರ್ಥ ಮಾಡ್ಕೊಳ್ಳೋಣ. ಈ ವಿಡಿಯೋ 2 ಮಿನಿಟ್ಸ್ ನೂಡಲ್ಸ್ ಥರ ಒಂದು ಕ್ವಿಕ್ ವಿಡಿಯೋ ಅಂತೂ ಅಲ್ಲ. ಇದು ನಿಮ್ಮ MBBS ಕರಿಯರ್, ನಿಮ್ಮ ಫ್ಯಾಮಿಲಿ ಫಿನಾನ್ಷಿಯಲ್ ಪ್ಲಾನಿಂಗ್ ಮತ್ತು ನೀಟ್ ನಂತರ ತಗೋಬೇಕಾಗಿರೋ ಸರಿಯಾದ ಡಿಸಿಷನ್ ಬಗ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ನೀವು MBBS ಪರ್ಸ್ಯೂ ಮಾಡಬೇಕು ಅನ್ನೋ ಸೀರಿಯಸ್ ಸ್ಟೂಡೆಂಟ್ ಆಗಿದ್ರೆ ಅಥವಾ ನಿಮ್ಮ ಮಗ ಅಥವಾ ಮಗಳು ಡಾಕ್ಟರ್ ಆಗಬೇಕು ಅನ್ನೋ ಕನಸು ನಿಮ್ದಾಗಿದ್ರೆ ಈ ವಿಡಿಯೋನ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ಇವತ್ತಿನ ಜನರೇಷನಲ್ಲಿ ಎಲ್ಲರಿಗೂ ಒಂದು ಕ್ವಿಕ್ ರಿಸಲ್ಟ್ ಬೇಕು. ಆದರೆ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಕ್ವಿಕ್ ಡಿಸಿಷನ್ ಯಾವಾಗಲೂ ಬೆಸ್ಟ್ ರಿಸಲ್ಟ್ ಕೊಡಲ್ಲ. ಸರಿಯಾಗಿ ಅರ್ಥ ಮಾಡಿಕೊಂಡು ತಗೊಳ್ಳೋ ಡಿಸಿಷನ್ ಮಾತ್ರ ಲಾಂಗ್ ಟರ್ಮ್ನಲ್ಲಿ ಹೆಲ್ಪ್ ಮಾಡುತ್ತೆ. ಕೌನ್ಸಿಲಿಂಗ್ ಟೈಮಲ್ಲಿ ತುಂಬ ಜನ ಪೇರೆಂಟ್ಸ್ಗೆ ಒಂದೇ ಒಂದು ಥಾಟ್ಸ್ ಇರುತ್ತೆ, ಸರ್ ಈ ವರ್ಷ ನನ್ನ ಮಗ ಅಥವಾ ಮಗಳು MBBS ಮಾಡಬೇಕು ಅಥವಾ MBBS ಜಾಯ್ನ್ ಆಗಬೇಕು ಅನ್ನೋದು ಮಾತ್ರ. ಆ ಎಮೋಷನ್ ಅರ್ಥ ಆಗುತ್ತೆ. ಸ್ಟೂಡೆಂಟ್ಸ್ ಈಗಾಗಲೇ 1 ಅಥವಾ 2 ವರ್ಷ ನೀಟ್ಗೆ ಅಂತ ಪ್ರಿಪೇರ್ ಮಾಡಿರ್ಬೋದು. ಪೇರೆಂಟ್ಸ್ ಕೋಚಿಂಗ್ ಫೀಸ್, ಹಾಸ್ಟೆಲ್ ಫೀಸ್, ಟೈಮ್, ಮನಿ, ಎಮೋಷನಲ್ ಎನರ್ಜಿ ಎಲ್ಲವನ್ನೂ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ನ್ಯಾಚುರಲಿ ಫ್ಯಾಮಿಲಿ ಅವರು ಟೈರ್ಡ್ ಆಗೋದು ವೆರಿ ಕಾಮನ್. ಆದರೆ ನೀಟ್ ರಿಸಲ್ಟ್ಸ್ ನಂತರ ಬರುವಂಥ ಡಿಸಿಷನ್ ಒಂದು ಟೈರ್ಡ್ನೆಸ್ ಅಥವಾ ಭಯದಿಂದ ಆಗಿರಬಾರ್ದು. ಆದರೆ ರಿಯಲ್ ಕ್ವಶನ್ ಏನು ಅಂತ ಹೇಳಿದರೆ, ನಾವು ಸರಿಯಾದ ಡಿಸಿಷನ್ ತಗೋತಾ ಇದ್ದೀವಾ ಇಲ್ಲ ಅಂತ ಹೇಳಿದರೆ ಎಮೋಷನಲಿ ನಾವು 50 ಲಕ್ಷ, 1 ಕೋಟಿ ಅಥವಾ 2 ಕೋಟಿ ಖರ್ಚು ಮಾಡುವಂಥ ಒಂದು ಫೈನಾನ್ಷಿಯಲ್ ಡಿಸಿಷನ್ ತಗೋತಾ ಇದ್ದೀವಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೌನ್ಸಿಲಿಂಗ್ ಟೈಮಲ್ಲಿ ನಾನು ತುಂಬ ಜನ ಪೇರೆಂಟ್ಸ್ ಹೇಳಿರೋದು ಕೇಳಿದ್ದೀನಿ, ಸರ್ ಈ ವರ್ಷ ನನ್ನ ಮಗನಿಗೆ ಹೆಂಗಾದರೂ MBBS ಸೀಟ್ ಆಗಬೇಕು, ನನಗೆ ಮತ್ತೆ ಇನ್ನೊಂದು ವರ್ಷ ರಿಪೀಟ್ ಮಾಡಿಸೋದಕ್ಕೆ ಇಷ್ಟ ಇಲ್ಲ ಅಂತ. ಆದರೆ ಆ್ಯಕ್ಚುಯಲ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಿದಾಗ ಅವ್ರಿಗೆ ಒಂದು ವಿಚಾರ ನಿಧಾನವಾಗಿ ಅರ್ಥ ಆಗುತ್ತೆ. ಸಮ್ಟೈಮ್ಸ್ 1 ಇಯರ್ ಇಸ್ ನಾಟ್ ಅ ಬಿಗ್ಗೆಸ್ಟ್ ಲಾಸ್. ಒಂದು ಫಿನಾನ್ಷಿಯಲ್ ಅಥವಾ ಒಂದು ರಾಂಗ್ ಫಿನಾನ್ಷಿಯಲ್ ಡಿಸಿಷನ್ ಇಸ್ ಅ ಬಿಗ್ಗೆಸ್ಟ್ ಲಾಸ್. ಈ ವಿಡಿಯೋ ಮುಗಿಯೋಷ್ಟರಲ್ಲಿ ನಿಮಗೆ 3 ವಿಚಾರದ ಬಗ್ಗೆ ಒಂದು ಕರೆಕ್ಟ್ ಕ್ಲಾರಿಟಿ ಸಿಗುತ್ತೆ. ಒಂದು, ಇಂಡಿಯನ್ ಕೌನ್ಸಿಲಿಂಗ್ ಮೂಲಕ ಸೀಟ್ ತಗೋಬೇಕಾ. ಸೆಕೆಂಡ್ ಒನ್ ಬಂದು MBBS ಅಬ್ರಾಡ್ ಚೂಸ್ ಮಾಡಬೇಕಾ, ಅಥವಾ ಥರ್ಡ್ ಒನ್ ಬಂದು ನೀಟ್ ಲಾಂಗ್ ಟರ್ಮ್ ಮೂಲಕ ಇನ್ನೊಂದು ಸೀರಿಯಸ್ ಅಟೆಂಪ್ಟ್ ಕೊಡಬೇಕಾ ಅನ್ನೋದು. ಓಕೆ, ನಾವು ಲೆಟ್ ಸ್ಟಾರ್ಟ್. ಮೊದಲು ಇಂಡಿಯನ್ ಕೌನ್ಸಿಲಿಂಗ್ ಸೀಟ್ಸ್ನ ಅರ್ಥ ಮಾಡ್ಕೊಳ್ಳೋಣ. ಇಂಡಿಯನ್ ಕೌನ್ಸಿಲಿಂಗ್ ಸೀಟ್ಸಲ್ಲಿ ಮುಖ್ಯವಾಗಿ 4 ಥರದ MBBS ಸೀಟ್ಸ್ ಇದೆ. ಕೌನ್ಸಿಲಿಂಗ್ ಟೈಮಲ್ಲಿ ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ ಈ 4 ಥರದ ಸೀಟ್ಸ್ ಅನ್ನು ಅರ್ಥ ಮಾಡ್ಕೋಬೇಕು. ಮೊದಲನೇದು ಬಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಸೀಟ್, ಎರಡನೇದು ಬಂದು ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಕೋಟಾ ಸೀಟ್, ಮೂರನೇದು ಬಂದು ಪ್ರೈವೇಟ್ ಮ್ಯಾನೇಜ್ಮೆಂಟ್ ಸೀಟ್ ಮತ್ತು 4ನೇದು ಬಂದು NRI ಸೀಟ್. ಈ 4 MBBS ಸೀಟ್ಸ್ ಸೇಮ್ MBBS ಡಿಗ್ರಿನ ಕೊಡುತ್ತೆ. ಬಟ್ ಇದ್ರ ಮಧ್ಯದಲ್ಲಿ ಏನು ಮೇಜರ್ ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳಿದರೆ ಕಾಸ್ಟ್. ಈ ಕಾಸ್ಟ್ ಡಿಫ್ರೆನ್ಸ್ ತುಂಬ ದೊಡ್ಡದಾಗಿರುತ್ತೆ. ಡೀಟೇಲ್ ಫೀ ಡಿಫ್ರೆನ್ಸ್ನ ನಾನು ಬೇರೆ ವಿಡಿಯೋದಲ್ಲಿ ಮಾಡಿದ್ದೀನಿ, ಅದನ್ನು ನೀವು ಲೇಟರ್ ನೋಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಆದರೆ ಇಲ್ಲಿ ಶಾರ್ಟಾಗಿ ಅರ್ಥ ಮಾಡ್ಕೊಳ್ಳೋಣ. ಕರ್ನಾಟಕದ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಸೀಟ್ ಟ್ಯೂಷನ್ ಫೀ ರಫ್ಲಿ ಅರೌಂಡ್ 64,000 65,000 ಪರ್ ಇಯರ್ ಆಗ್ಬೋದು. ಅಂದರೆ 4.5 ವರ್ಷಕ್ಕೆ ಇದು ಅಬ್ಬಬ್ಬ ಅಂದರೆ ಒಂದು 3 ಲಕ್ಷದಿಂದ 4 ಲಕ್ಷ ತನಕ ರೀಚ್ ಆಗ್ಬೋದು. ಪ್ರೈವೇಟ್ ಕಾಲೇಜ್ ಗೌರ್ಮೆಂಟ್ ಕೋಟಾ ಸೀಟ್ಸ್ ರಫ್ಲಿ ಅಬೌಟ್ 1.5 lakh ಪರ್ ಇಯರ್ ಆಗ್ಬೋದು. ಆ್ಯಂಡ್ ಓವರ್ ಆಲ್ 4.5 ವರ್ಷಕ್ಕೆ ಟ್ಯೂಷನ್ ಫೀಸ್ ಬಂದು 7 ಲಕ್ಷ ತನಕ ಆಗ್ಬೋದು. ಪ್ರೈವೇಟ್ ಮ್ಯಾನೇಜ್ಮೆಂಟ್ ಸೀಟ್ ಅಥವಾ NRI ಸೀಟ್ ಕಾಲೇಜಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಅರೌಂಡ್ 17 ಲಕ್ಷದಿಂದ 45ರಿಂದ ಈವನ್ 50 ಲಕ್ಷ ತನಕನೂ ಪರ್ ಇಯರ್ ಆಗ್ಬೋದು ಅದು. ಸೊ ಟೋಟಲ್ ಫೀಸ್ ಇಟ್ ಸೆಲ್ಫ್ ವಿಲ್ ಬಿ ಸಮ್ವೇರ್ ಅರೌಂಡ್ 1 ಕೋಟಿಯಿಂದ 2 ಕೋಟಿ ತನಕ ಆಗೋ ಚಾನ್ಸಸ್ ಇರುತ್ತೆ. NRI ಸೀಟ್ ಸಾಮಾನ್ಯವಾಗಿ ತುಂಬ ಎಕ್ಸ್ಪೆನ್ಸಿವ್ ಕ್ಯಾಟಗರಿಗೆ ಬರುತ್ತೆ. ತುಂಬ ಕಾಲೇಜಲ್ಲಿ NRI ಫೀ ಮ್ಯಾನೇಜ್ಮೆಂಟ್ ಕೋಟಾಗಿಂತ ಹೈಯರ್ ಅಥವಾ ಹೈಯೆಸ್ಟ್ ಫೀ ಕ್ಯಾಟಗರಿಗೆ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಸೇಮ್ MBBS ಡಿಗ್ರಿ, ಸೇಮ್ 5.5 years ಆ್ಯಂಡ್ ಸೇಮ್ ಕರಿಯರ್ ಪಾತ್. ಆದರೆ ಫ್ಯಾಮಿಲಿ ಮೇಲೆ ಬರುವಂಥ ಒಂದು ಫಿನಾನ್ಷಿಯಲ್ ಪ್ರೆಷರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ಒಂದೇ ನೈಬರ್ಹುಡ್ನಲ್ಲಿ 3 ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಇಮ್ಯಾಜಿನ್ ಮಾಡಿ. 3 ಫ್ಯಾಮಿಲೀಸ್ ಮಿಡಲ್ ಕ್ಲಾಸ್, 3 ಪೇರೆಂಟ್ಸ್ ಇನ್ಕಮ್ ಆಲ್ಮೋಸ್ಟ್ ಸಿಮಿಲರ್ ಇದೆ. 3 ಸ್ಟೂಡೆಂಟ್ಸ್ ಡ್ರೀಮ್ ಸೇಮ್, MBBS ಮಾಡಬೇಕು ಅನ್ನೋದು. ಮೊದಲ ಸ್ಟೂಡೆಂಟ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಅವ್ರ ಫ್ಯಾಮಿಲಿಯಲ್ಲಿ ಎಲ್ಲ ಖುಷಿ ಪಡ್ತಾರೆ. ಅವ್ನು ಡಾಕ್ಟರ್ ಆಗ್ತಾನೆ ಅನ್ನೋದಕ್ಕೆ ಮಾತ್ರ ಅಲ್ಲ, ಇವನ್ ಅವ್ರ ಫಿನಾನ್ಷಿಯಲ್ ಪ್ರೆಷರ್ ತುಂಬ ಕಡಿಮೆ ಆಗುತ್ತೆ ಅಂತ. ಫ್ಯಾಮಿಲಿ ಅವನು MBBS ಸಮಯದಲ್ಲೂ ಲೇಟರ್ PG ಪ್ರಿಪರೇಷನ್ ಸಮಯದಲ್ಲೂ ಪೀಸ್ಫುಲ್ ಆಗಿ ಸಪೋರ್ಟ್ ಮಾಡ್ಬೋದು ಅಂತ. ಎರಡನೇ ಸ್ಟೂಡೆಂಟ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಗೌರ್ಮೆಂಟ್ ಕೋಟಾ ಸೀಟ್ ಪಡೆಯುತ್ತಾನೆ ಅಂತ ಅಸ್ಯೂಮ್ ಮಾಡೋಣ. ಸೊ ಈ ಟೈಮಲ್ಲಿ ಏನಾಗುತ್ತೆ, ಫೀ ಗೌರ್ಮೆಂಟ್ ಕಾಲೇಜ್ಗಿಂತ ಹೈಯರ್ ಇದ್ರೂ ಅದು ಮ್ಯಾನೇಜ್ ಮಾಡ್ಬೋದು. ಆ್ಯಕ್ಚುಲಿ ಫ್ಯಾಮಿಲಿ ಸ್ವಲ್ಪ ಪ್ಲಾನಿಂಗ್ ಮಾಡಬೇಕು, ಆದರೆ ಯೂಸ್ ಬರ್ಡನ್ ಏನಿಲ್ಲ. ಇದು ಪ್ರಾಕ್ಟಿಕಲ್ ಮಿಡಲ್ ಪಾತ್ ಅಂತ ಹೇಳ್ಬೋದು. ಬಟ್ 3ನೇ ಸ್ಟೂಡೆಂಟ್ಗೆ ಎರಡೂ ಸಿಗೋದಿಲ್ಲ, ಅವ್ನು ಮ್ಯಾನೇಜ್ಮೆಂಟ್ ಸೀಟ್ ಚೂಸ್ ಮಾಡ್ತಾನೆ ಅಂತ ಅಸ್ಯೂಮ್ ಮಾಡೋಣ. ಈಗ ಫ್ಯಾಮಿಲಿಗೆ ಆಲ್ಮೋಸ್ಟ್ 1 ಕೋಟಿ ಇಲ್ಲ ಅಂದರೆ ಅದಕ್ಕಿಂತ ಜಾಸ್ತಿ ಆಗೋಂಥ ಚಾನ್ಸಸ್ ಇರುತ್ತೆ. ಸಡನ್ಲಿ ಡಿಸ್ಕಷನ್ ಕಾಲೇಜ್ ಬಗ್ಗೆ ಮಾತ್ರ ಇರೋದಿಲ್ಲ, ಅದು ಲೋನ್, ಲ್ಯಾಂಡ್, ಸೇವಿಂಗ್ಸ್, ಇಂಟ್ರೆಸ್ಟ್, ರೀಪೇಮೆಂಟ್ ಮತ್ತು ಫ್ಯಾಮಿಲಿ ಪ್ರೆಷರ್ ಬಗ್ಗೆ ಆಗುತ್ತೆ. ಅದಕ್ಕೆ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಮ್ಯಾನೇಜ್ಮೆಂಟ್ ಸೀಟ್ನ ಫ್ಯಾಮಿಲಿಯವರು ಕಂಫರ್ಟಬಲ್ ಆಗಿ ಅಫೋರ್ಡ್ ಮಾಡೋಕ್ಕಾಗತ್ತೆ ಅಂದರೆ ಮಾತ್ರ ಮಾಡಿ, ಇಲ್ಲ ಅಂತ ಹೇಳಿದರೆ ಅದನ್ನು ಮಾಡಲೇಬೇಡಿ. ಯಾಕೆ ಅಂತ ಹೇಳಿದರೆ ಇದು ಮೋಸ್ಟ್ ಆಫ್ ದ ಟೈಮ್ ಎಮೋಷನಲ್ ಡಿಸಿಷನ್ ಆಗಿರುತ್ತೆ.
ಕೆಲವು ಫ್ಯಾಮಿಲೀಸ್ಗೆ ಮ್ಯಾನೇಜ್ಮೆಂಟ್ ಅಥವಾ NRI ಸೀಟ್ಸ್ನ ಫಂಡ್ ಮಾಡ್ಬೋದು, ಅದು ಅವರ ಚಾಯ್ಸ್. ಆದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಯೂಜ್ ಲೋನ್ ತೊಗೊಳೋದು, ಪ್ರಾಪರ್ಟೀಸ್ ಮಾರೋದು, ಮನಿ ಬಾರೋ ಮಾಡೋದು, ಹೋಲ್ ಫ್ಯಾಮಿಲಿಯನ್ನು ಪ್ರೆಷರ್ಗೆ ಹಾಕೋದು, ಜಸ್ಟ್ ಒನ್ ಮೋರ್ ಅಟೆಂಪ್ಟ್ ಅವಾಯ್ಡ್ ಮಾಡಲು ಇದು ಸೀರಿಯಸ್ ಡಿಸಿಷನ್ ಆಗುತ್ತೆ. MBBS ಅಡ್ಮಿಷನ್ ಅಂತ್ಯ ಅಲ್ಲ. MBBS ಅಡ್ಮಿಷನ್ ಆದಮೇಲೆ ಇಂಟರ್ನ್ಶಿಪ್ ಮಾಡೋಕ್ಕಿದೆ, ಇಂಟರ್ನ್ಶಿಪ್ ಆದಮೇಲೆ PG ಮಾಡೋದಕ್ಕಿದೆ, PG ಮಾಡಿದ್ಮೇಲೆ ಕರಿಯರ್ ಬಿಲ್ಡಿಂಗ್ ಪಾತ್ಸ್ ಇದೆ. ಸೊ ಇದೆಲ್ಲವೂ ಅಷ್ಟೇ ಕಾಂಪಿಟೇಟಿವ್ ಆಗಿರುತ್ತೆ. ಸೊ ಯಾವುದೇ ಕೌನ್ಸಿಲಿಂಗ್ ಸೀಟ್ ಚೂಸ್ ಮಾಡಬೇಕಾದ್ರೆ ಪೇರೆಂಟ್ಸ್ ಅವರೇ ಕೇಳ್ಕೋಬೇಕಾಗಿರೋದು ಈ 4 ಕ್ವಶನ್ಸ್ ಮಾತ್ರ. ಮೊದಲನೇದು ಬಂದು ನಮ್ಮ ಆ್ಯಕ್ಚುಯಲ್ ಬಡ್ಜೆಟ್ ಎಷ್ಟು, ಸೆಕೆಂಡ್ ಒನ್ ಬಂದು ಈ ಫೀ ಫ್ಯಾಮಿಲಿ ಸ್ಟೆಬಿಲಿಟಿ ಡಿಸ್ಟರ್ಬ್ ಮಾಡದೆ ಅಫೋರ್ಡ್ ಮಾಡ್ಬೋದಾ ಅಂತ, ಮೂರನೇದು ಬಂದು ಈ ಸೀಟ್ ಟೋಟಲ್ ಕಾಸ್ಟ್ಗೆ ವರ್ತಾ, ಆ್ಯಂಡ್ ನಾಲ್ಕನೇದು ಬಂದು ನಾವು ಕ್ಲಾರಿಟಿಯಿಂದ ಡಿಸೈಡ್ ಮಾಡ್ತಿದ್ದೀವಾ ಅಥವಾ ಫೇರಿಂದ ಡಿಸೈಡ್ ಮಾಡ್ತಿದ್ದೀವಾ ಅನ್ನೋದು. ಇದು ಫಸ್ಟ್ ಮೇಜರ್ ಡಿಸಿಷನ್ ಆಗಿದೆ. ಇವಾಗ ಇಂಡಿಯಾದಲ್ಲಿ ಸೀಟ್ ಸಿಗದಿದ್ದಾಗ ಪೇರೆಂಟ್ಸ್ ತಗೊಳ್ಳೋ ಅಂತ ವೆರಿ ಕಾಮನ್ ಪಾತ್ ಅಥವಾ ಸೆಕೆಂಡ್ ಡಿಸಿಷನ್ ಬಂದು ಏನಿದೆ ಅಂತ ನೋಡೋಣ. ಈಗ ಬರುತ್ತೆ MBBS ಅಬ್ರಾಡ್. MBBS ಅಬ್ರಾಡ್ ಪೇಪರ್ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ, ಲೋ ಪ್ಯಾಕೇಜ್ ಅಂತ ಅನ್ಸುತ್ತೆ. ಸೊ ಈಗ ಲೋ ಪ್ಯಾಕೇಜ್ ಅಂತ ಹೇಳಿದ್ರೆ ಏನು? ಏಜೆಂಟ್ಸ್ ಅಥವಾ ಕನ್ಸಲ್ಟೆಂಟ್ಸ್ ತೋರಿಸುವಂಥ ಫೈನಲ್ ಫೀಸ್ ನಮ್ಮ ಇಂಡಿಯನ್ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಸೀಟ್ ಫೀಸ್ಗಿಂತ ಕಮ್ಮಿ ಕಾಣಿಸ್ಬೋದು. ಸೊ ಪೇರೆಂಟ್ಸ್ ಯೋಚನೆ ಮಾಡ್ತಾರೆ, ಇಂಡಿಯಾದಲ್ಲಿ 1 ಕೋಟಿ ಕೊಟ್ಟು ಇಂಡಿಯನ್ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಓದಿಸೋದ್ರ ಬದಲು ಫಾರಿನ್ ಕಂಟ್ರೀಸಲ್ಲಿ ಅದಕ್ಕಿಂತ ಕಮ್ಮಿ ಬೆಲೆಗೆ ಮಾಡಿಸ್ಬೋದು MBBS ಅಂತ ಹೇಳಿ ಥಿಂಕ್ ಮಾಡ್ತಾರೆ. ಹೌದು, ದಟ್ಸ್ ರೈಟ್. ಇಂಡಿಯನ್ ಪ್ರೈವೇಟ್ ಕಾಲೇಜಸ್ಗೆ ಕಂಪೇರ್ ಮಾಡಿದರೆ ಅಬ್ರಾಡಲ್ಲಿ MBBS ಸ್ವಲ್ಪ ಕಮ್ಮಿನೇ ಆಗುತ್ತೆ. ಬಟ್ ಕೆಲವೊಂದಷ್ಟು ಇಡನ್ ಪ್ರಾಬ್ಲಮ್ಸ್ಗಳನ್ನ ನಾವೀಗ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಸ್ಟೂಡೆಂಟ್ ಅಬ್ರಾಡ್ನಲ್ಲಿ ಸ್ಟಡಿ ಮಾಡಬೇಕಾದ್ರೆ ಚಾಲೆಂಜಸ್ ಫೀಸ್ ಮಾತ್ರ ಅಲ್ಲ, ಅದು ಬಿಟ್ಟು ಬೇರೆ ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. ಫಸ್ಟ್ ಪ್ರಾಬ್ಲಮ್ ಬಂದು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರ್ಬೋದು. ಸೆಕೆಂಡ್ ಒನ್ ಬಂದು ಫುಡ್ ಮತ್ತು ಕ್ಲೈಮೇಟ್ ಅಡ್ಜಸ್ಟ್ ಆಗೋದು ಈಸಿ ಇರೋದಿಲ್ಲ, ಲೋನ್ಲಿನೆಸ್ ಅಂದರೆ ಒಬ್ಬಂಟಿತನ. ನೆಕ್ಸ್ಟ್ ಬಂದು ಕಾಸ್ಟ್ ಆಫ್ ಲಿವಿಂಗ್ ಎಕ್ಸ್ಪೆನ್ಸ್ ತುಂಬ ಜಾಸ್ತಿ ಇರುತ್ತೆ, ಡಿಫ್ರೆಂಟ್ ಟೀಚಿಂಗ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಸೊ ಇಂಡಿಯನ್ ಟೀಚಿಂಗ್ ಸ್ಟ್ಯಾಂಡರ್ಡ್ಗೂ ಆ್ಯಂಡ್ ಫಾರಿನ್ ಟೀಚಿಂಗ್ ಸ್ಟ್ಯಾಂಡರ್ಡ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಡಿಫ್ರೆಂಟ್ ಪೇಷಂಟ್ ಎಕ್ಸ್ಪೋಜರ್ ಇರ್ಬೋದು, ವೀಸಾ ಮತ್ತು ಡಾಕ್ಯುಮೆಂಟೇಷನ್ ಇಶ್ಯೂಸ್ ಇರುತ್ತೆ, ಇಂಟರ್ನ್ಶಿಪ್ ಕನ್ಫ್ಯೂಷನ್ ಇರುತ್ತೆ, ಕಂಟ್ರಿ ಸ್ಪೆಸಿಫಿಕ್ ಅನ್ಸರ್ಟನಿಟಿ ಇರ್ಬೋದು, ಎಕ್ಸ್ಟ್ರಾ ಟ್ರಾವೆಲ್ ಮತ್ತು ಸ್ಟೇ ಎಕ್ಸ್ಪೆನ್ಸಸ್ಸು ಸಹ ಇರ್ಬೋದು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಂಡಿಯಾಗೆ ವಾಪಸ್ ಬಂದು ರಿಜಿಸ್ಟ್ರೇಷನ್ ಪಡೆಯುವಂಥ ಚಾಲೆಂಜ್ ತುಂಬ ದೊಡ್ಡದಾಗಿರುತ್ತೆ. ಅಂದರೆ ಫಾರಿನ್ MBBS ಡಿಗ್ರಿ ಇಟ್ಕೊಂಡು ಇಂಡಿಯಾದಲ್ಲಿ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಆಗಲ್ಲ. ಸ್ಟೂಡೆಂಟ್ಸ್ ಆರ್ ರಿಕ್ವೈರ್ಡ್ ಟು ಸ್ಯಾಟಿಸ್ಫೈ NMC ರೂಲ್ಸ್. NMC ರೂಲ್ಸ್ ಅಂತ ಹೇಳಿದ್ರೆ ನ್ಯಾಷನಲ್ ಮೆಡಿಕಲ್ ಕಮಿಷನ್ದು ಕೆಲವೊಂದಷ್ಟು ರೂಲ್ಸ್ ಇದೆ, ಅದನ್ನು ಸ್ಯಾಟಿಸ್ಫೈ ಮಾಡಿದರೆ ಅಷ್ಟೇ ಇಂಡಿಯಾದಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಇಂಡಿಯಾದಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದರೆ ಮೇಜರ್ಲಿ 2 ಥರದ ಟೆಸ್ಟ್ಸ್ ಇದೆ, ಸ್ಕ್ರೀನಿಂಗ್ ಟೆಸ್ಟ್ಸ್ ಇದೆ. ಒಂದು ಬಂದು FMGE, ಇನ್ನೊಂದು ಬಂದು NEXT. FMGE ಅಂತ ಹೇಳಿದರೆ ಫಾರಿನ್ ಮೆಡಿಕಲ್ ಗ್ರಾಜ್ಯುಯೇಟ್ ಎಕ್ಸಾಮಿನೇಷನ್, ಆ್ಯಂಡ್ ನೆಕ್ಸ್ಟ್ ಅಂತ ಹೇಳಿದರೆ ನ್ಯಾಷನಲ್ ಎಕ್ಸಿಟ್ ಟೆಸ್ಟ್. ಸೊ ಈ 2 ಎಕ್ಸಾಮ್ಸಲ್ಲಿ ಯಾವ್ದಾದ್ರು ಒಂದು ಎಕ್ಸಾಮ್ ಆದರೂ ಅವ್ರಿಗೆ ಕ್ಲಿಯರ್ ಆಗಿರಲೇಬೇಕು. FMGE ಪಾಸ್ ಪರ್ಸೆಂಟೇಜ್ ಬಂದು ಇಟ್ಸ್ ನಾಟ್ 80 or 90%. ಅದು ಪಾಸ್ ಪರ್ಸೆಂಟೇಜ್ ಇರೋದೇ 15% 20%. ಆನ್ ಆನ್ ಆವ್ರೇಜ್ ನಾವು 18% ಅಂತ ಹೇಳ್ಬೋದು. ಸೊ ಇದರ ಅರ್ಥ ಏನು? 100 ಜನ ಅಬ್ರಾಡಿಂದ MBBS ಮಾಡಿ ಬಂದರೆ ಅದರಲ್ಲಿ ಫಸ್ಟ್ ಅಟೆಂಪ್ಟಲ್ಲಿ 15 to 20 ಜನ ಅಷ್ಟೇ ಕ್ಲಿಯರ್ ಮಾಡ್ತಾ ಇರೋಂಥದ್ದು. ಅಂದರೆ ಇಷ್ಟು ಜನಕ್ಕೆ ಮಾತ್ರನೇ ಇಂಡಿಯಾದಲ್ಲಿ ಲೈಸೆನ್ಸ್ ಸಿಗುತ್ತೆ. ಅಂದರೆ 5 to 6 years ಅಬ್ರಾಡಲ್ಲಿ MBBS ಮಾಡಿ ಆದಮೇಲೂ ಅವ್ರು ಇಂಡಿಯಾಗೆ ಬಂದಾಗ NMC ರೂಲ್ಸ್ನ ಸ್ಯಾಟಿಸ್ಫೈ ಮಾಡಿ ಅವರು ಈ ನೆಕ್ಸ್ಟ್ ಅಥವಾ FMGE ಎಕ್ಸಾಮ್ ಕ್ಲಿಯರ್ ಮಾಡೋ ಅಷ್ಟರಲ್ಲಿ ತುಂಬ ಟೈಮ್ ಬೇಕಾಗ್ಬೋದು. ನಾನು MBBS ಅಬ್ರಾಡ್ನ ಚೂಸ್ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಕೆಲವೊಂದಷ್ಟು ಜನ ಮಕ್ಳಿಗೆ ಅದು ವರ್ಕ್ ಆಗ್ಬೋದು. ಬಟ್ ಅದು ಚೂಸ್ ಮಾಡೋದಕ್ಕಿಂತ ಮೊದಲು ಏನು ಆಗುತ್ತೆ ಏನು ಆಗೋದಿಲ್ಲ ಅಂತ ತಿಳ್ಕೊಂಡಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. MBBS ಅಬ್ರಾಡ್ನ ಪ್ಯಾನಿಕ್ ಆಗಿ ಅಥವಾ ಅರ್ಜೆಂಟಲ್ಲಿ ಏನೋ ಚೂಸ್ ಮಾಡೋದಕ್ಕಿಂತ ಕಂಪ್ಲೀಟ್ ಅರ್ಥ ಮಾಡಿಕೊಂಡು ಚೂಸ್ ಮಾಡೋದು ಇಸ್ ಅ ಬೆಸ್ಟ್ ವೇ ಅವರ ಬೆಸ್ಟ್ ಡಿಸಿಷನ್ ಆಗಿರುತ್ತೆ. ಮೊದಲನೇ ವರ್ಷ ಅಬ್ರಾಡ್ ಹೋಗೋಂಥ ಮಕ್ಕಳುಗಳು ತುಂಬ ಖುಷಿಯಾಗಿರ್ತಾರೆ. ಯಾಕಂತ ಹೇಳಿದರೆ ಹೊಸ ದೇಶ, ಹೊಸ ಕ್ಯಾಂಪಸ್, ಹೊಸ ಲೈಫ್, ಇನ್ಸ್ಟಾಗ್ರಾಮ್ ಸ್ಟೋರಿ ಕೂಡ ಚೆನ್ನಾಗಿ ಹಾಕ್ಬೋದು ಅಂತ. ಕೆಲವು ತಿಂಗಳುಗಳಾದಮೇಲೆ ಒಂದು ರಿಯಾಲಿಟಿ ಸ್ಟಾರ್ಟ್ ಆಗುತ್ತೆ. ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳಿದರೆ ಫುಡ್ ಡಿಫ್ರೆಂಟ್ ಇರುತ್ತೆ, ಕ್ಲೈಮೇಟ್ ಡಿಫ್ರೆಂಟ್ ಇರುತ್ತೆ, ಬೇರೆ ಲ್ಯಾಂಗ್ವೇಜ್, ಟೀಚಿಂಗ್ ಸ್ಟೈಲ್ ಡಿಫ್ರೆಂಟ್ ಆಗಿರುತ್ತೆ, ಮತ್ತು ಸಮ್ಟೈಮ್ಸ್ ಮೆಡಿಸಿನ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುವ ಕ್ಲಿನಿಕಲ್ ಎಕ್ಸ್ಪೋಜರ್ ಎಕ್ಸ್ಪೆಕ್ಟೆಡ್ ಮಟ್ಟದಲ್ಲಿ ಸಿಗೋದಿಲ್ಲ. ಸೊ ಅಬ್ರಾಡ್ MBBS ಚೂಸ್ ಮಾಡೋ ಮೊದಲು ಫ್ಯಾಮಿಲಿ ಕೇಳಬೇಕಾಗಿರೋ ಈ 6 ಕ್ವಶನ್ಗಳು ಯಾವುದು ಅಂತ ನೋಡಿ. ಫಸ್ಟ್ ಕ್ವಶನ್ ಬಂದು ಸ್ಟೂಡೆಂಟ್ ಮೆಂಟಲಿ ರೆಡಿ ಇದ್ದಾರಾ? ಸೆಕೆಂಡ್ ಒನ್, ಕಂಟ್ರಿ ಸೇಫ್ ಮತ್ತು ಸ್ಟೇಬಲ್ ಇದೆಯಾ? ಥರ್ಡ್ ಒನ್ ಬಂದು ಕಾಲೇಜ್ ಪ್ರಾಪರಾಗಿ ರೆಕಗ್ನೈಸ್ ಆಗಿದೆಯಾ? ಫೋರ್ತ್ ಒನ್ ಬಂದು ಆ ಕಾಲೇಜಿನ FMGE ರಿಸಲ್ಟ್ ಯಾವ ಥರ ಇದೆ, ಅಂದರೆ ನಮ್ಮ ಇಂಡಿಯನ್ ಸ್ಕ್ರೀನಿಂಗ್ ಟೆಸ್ಟ್ ರಿಸಲ್ಟ್ಸ್ ಆ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಯಾವ ಥರ ಇದೆ ಅಂತ ಅದು ಸಹ ನೋಡಬೇಕಾಗತ್ತೆ. ನೆಕ್ಸ್ಟ್ ಒನ್ ಬಂದು ಫಿಫ್ತ್ ಒನ್ ಬಂದು ಟ್ರಾವೆಲ್, ಸ್ಟೇ, ಫುಡ್, ಇನ್ಶೂರೆನ್ಸ್, ಎಕ್ಸಾಮ್ ಪ್ರಿಪರೇಷನ್ ಸೇರಿ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಂಡಿಯಾಗೆ ವಾಪಸ್ ಬಂದ ನಂತರ ಏನು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅನ್ನೋದು ತುಂಬ ಕ್ರಿಟಿಕಲ್, ಅಂದರೆ ತುಂಬ ಕ್ರಿಟಿಕಲ್ ಆಗುತ್ತೆ. ಇನ್ನೊಂದು ಪ್ರಾಕ್ಟಿಕಲ್ ಪಾಯಿಂಟ್ನ ಅರ್ಥ ಮಾಡ್ಕೊಳ್ಳಿ. ಒಂದು ಸ್ಟೂಡೆಂಟ್ಗೆ ನೀಟಲ್ಲಿ ಒಳ್ಳೆ ರ್ಯಾಂಕ್ ಬಂದಿಲ್ಲ, ಒಳ್ಳೆ ಸ್ಕೋರ್ ಬಂದಿಲ್ಲ ಅಂತ ಹೇಳಿದರೆ ದೇಶ ಚೇಂಜ್ ಮಾಡಿ ಇನ್ನೊಂದು ದೇಶದಲ್ಲಿ ಹೋಗಿ MBBS ಮಾಡಿದ ತಕ್ಷಣ ಅವ್ನು ಎಕ್ಸಲೆಂಟಾಗಿ ವರ್ಕ್ ಮಾಡ್ತಾನೆ ಅಂತ ಏನಿಲ್ಲ. ಎಸ್, ಆಫ್ಕೋರ್ಸ್, ಇಫ್ ಇನ್ ಕೇಸ್ ಅಲ್ಲಿ ಹೋದ್ಮೇಲೆ ಅವ್ನು ಚೆನ್ನಾಗಿ ಓದ್ತಾ ಇದ್ದಾನೆ ಅಂತ ಹೇಳಿದರೆ ಅದು ಅವ್ನಿಗೆ ಹೆಲ್ಪ್ ಆಗ್ಬೋದು. ಇಲ್ಲ ಅಂತ ಹೇಳಿದರೆ ಎಲ್ಲ ಟೈಮ್ ಆಗುತ್ತೆ ಅಂತ ಗ್ಯಾರಂಟಿ ಮಾಡ್ಲಿಕ್ಕೆ ಆಗಲ್ಲ. ಅಂದರೆ ಪೇರೆಂಟ್ಸ್ ಆಗಿ ನೀವು ಲ್ಯಾಕ್ಸ್ ಟುಗೆದರ್ ಇನ್ವೆಸ್ಟ್ ಮಾಡಿ ಆ ರಿಸ್ಕ್ ನೀವು ತಗೋತೀರಾ ಅನ್ನೋದನ್ನ ನೀವು ಡಿಸೈಡ್ ಮಾಡಿ. ಸೊ ಪ್ಯಾನಿಕಲ್ಲಿ ಅಥವಾ ಅರ್ಜೆಂಟಲ್ಲಿ ನೀವು ನಿಮ್ಮ ಮಗನ ಅಥವಾ ಮಗಳನ್ನ ಅಬ್ರಾಡ್ ಕಳಿಸೋ ಮೊದಲು ಈ 3 ವಿಚಾರಗಳನ್ನ ಥಿಂಕ್ ಮಾಡಿ. ಫಸ್ಟ್ ಒನ್ ಬಂದು ಇಂಡಿಯಾದಲ್ಲಿ 1 more ಸೀರಿಯಸ್ ಚಾನ್ಸ್ ಕೊಡ್ಬೋದಾ? ಸ್ಟೂಡೆಂಟ್ ನಿಜವಾಗಿಯೂ ಸೀರಿಯಸ್ ಇಂದ ಪ್ರೂವ್ ಮಾಡ್ಕೋಬೋದಾ? ಆ್ಯಂಡ್ ಲಾಸ್ಟ್ ಒನ್ ಬಂದು ಒಂದು ಡಿಸಿಪ್ಲಿನ್ ಇಯರ್ ರ್ಯಾಂಕ್ ಇಂಪ್ರೂವ್ ಮಾಡಿ ಫ್ಯಾಮಿಲಿಗೆ ಯೂಸ್ ಮನಿ ಸೇವ್ ಮಾಡ್ಬೋದಾ ಅನ್ನೋದು. ಸ್ಟೂಡೆಂಟ್ ಸೀರಿಯಸ್ ಆಗಿ ಇಂಪ್ರೂವ್ ಆಗಿದ್ದಾನೆ ಅಂತ ಹೇಳಿದರೆ ಪೇರೆಂಟ್ಸ್ಗೂ ಸಹ MBBS ಜರ್ನಿ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ.
ಸೊ ಇದರಿಂದ ಅವರು ದೊಡ್ಡ ಮಟ್ಟದಲ್ಲಿ ದುಡ್ಡನ್ನ ಸಹ ಸೇವ್ ಮಾಡ್ಬೋದು. ಬಾಟಮ್ ಲೈನ್ ಏನಂತ ಹೇಳಿದರೆ MBBS ಅಬ್ರಾಡ್ ಚೂಸ್ ಮಾಡೋದು ರಾಂಗ್ ಅಲ್ಲ, ಬಟ್ ಅಲ್ಲಿ ಆದಮೇಲೆ ಬೇರೆ ಏನೇನು ಪ್ರೊಸೀಜರ್ಸ್ ಇರುತ್ತೆ, ಸ್ಟೆಪ್ಸ್ ಇರುತ್ತೆ ಅಂತ ಹೇಳಿ ತಿಳ್ಕೊಳ್ಳದೆ ಚೂಸ್ ಮಾಡೋದು ರಿಸ್ಕಿ ಆಗುತ್ತೆ. ಇವಾಗ ಮೋಸ್ಟ್ ಮಿಸ್ಅಂಡರ್ಸ್ಟುಡ್ ಆಪ್ಷನ್ಗೆ ಬರೋಣ, ದಟ್ ಈಸ್ ನೀಟ್ ಲಾಂಗ್ ಟರ್ಮ್. ಕೆಲವೊಂದಷ್ಟು ಜನ ಇದನ್ನು ನೀಟ್ ರಿಪೀಟರ್ಸ್ ಅಂತ ಹೇಳ್ತಾರೆ, ನೀಟ್ ಡ್ರಾಪರ್ಸ್ ಅಂತ ಹೇಳ್ತಾರೆ, ಇನ್ನು ಕೆಲವೊಂದಷ್ಟು ಜನ ನೀಟ್ ಲಾಂಗ್ ಟರ್ಮ್ ಅಂತ ಇದನ್ನು ಹೇಳ್ತಾರೆ. ಏನೇ ಹೇಳಿ ಮೀನಿಂಗ್ ಮಾತ್ರ ಸಿಂಪಲ್. ಸ್ಟೂಡೆಂಟ್ಸ್ ಇನ್ನೊಂದು ವರ್ಷ ನೀಟ್ಗೆ ಕೂತ್ಕೊಂಡು ಪ್ರಿಪೇರ್ ಆಗ್ತಾ ಇದ್ದಾರೆ ಅಂತ ಹೇಳಿದರೆ ಅದನ್ನು ನಾವು ನೀಟ್ ಡ್ರಾಪರ್ಸ್ ಅಥವಾ ರಿಪೀಟರ್ಸ್ ಅಂತ ಹೇಳ್ತೀವಿ. ಆದರೆ ತುಂಬ ಜನ ಪೇರೆಂಟ್ಸ್ ಥಿಂಕ್ ಮಾಡೋದು ಒಂದೇ, ಅಯ್ಯಯ್ಯೋ ನನ್ನ ಮಗನಿಗೆ 1 ಇಯರ್ ವೇಸ್ಟ್ ಆಗುತ್ತಲ್ಲ, ಅಥವಾ ನನ್ನ ಮಗಳು 1 ಇಯರ್ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ ಥಿಂಕ್ ಮಾಡ್ತಾರೆ. ಆದರೆ ಒಂದು ಸಲ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡೋಣ. 1 ವರ್ಷ ಕೂತ್ಕೊಂಡು ಅವರು ನೀಟ್ನ ಕ್ರ್ಯಾಕ್ ಮಾಡ್ಬೋದು ಅಂತ ಹೇಳಿದರೆ ಅವರಿಗೆ ಸಿಗಬೇಕಾಗಿರೋಂಥ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಸೀಟಿಂದ ಪ್ರೈವೇಟ್ ಗೌರ್ಮೆಂಟ್ ಸೀಟಿಗೆ ಬಂತು ಅಂತ ಹೇಳಿದರೆ, ಅವ್ರು ಇವನ್ ಗೌರ್ಮೆಂಟ್ ಸೀಟ್ ಬಂತು ಅಂತ ಹೇಳಿದರೆ, ಇನ್ ಟರ್ಮ್ಸ್ ಆಫ್ ಮನಿ ದೇ ಆರ್ ಗೋಯಿಂಗ್ ಟು ಸೇವ್ ಅ ಲಾಟ್. ಕೆಲವು ಸಲ ಇವನ್ ಲಕ್ಷಾಂತರ ರೂಪಾಯಿಂದ ಕೋಟ್ಯಾಂತರ ರೂಪಾಯಿ ಸಹ ಸೇವ್ ಮಾಡ್ಬೋದಾಗುತ್ತೆ. ಸೊ ಇದರ ಅರ್ಥ ಏನಂತ ಹೇಳಿದರೆ ಪೇರೆಂಟ್ಸಿಗೆ ಲೈಫ್ ಟೈಮ್ ಈ ಫಿನಾನ್ಷಿಯಲ್ ಬರ್ಡನ್ ಅನ್ನೋದು ಸೇವ್ ಮಾಡ್ಬೋದು. ಬಟ್ ಅದು ಆಟೋಮೆಟಿಕಲಿ ಆಗೋದಿಲ್ಲ ಆ್ಯಂಡ್ ಅಷ್ಟು ಈಸಿನೂ ಅಲ್ಲ ಅದು. ಸೊ ಸ್ಟೂಡೆಂಟ್ಸ್ ಯಾವಾಗ ಕಂಪ್ಲೀಟ್ಲಿ ಫೋಕಸ್ಡ್ ಆಗಿರ್ತಾರೆ ಅಂಥ ಟೈಮಲ್ಲಿ ಮಾತ್ರ ಅವರು ಡ್ರಾಪ್ ಇಯರ್ ತೊಗೊಳ್ಳೋದು ಅಥವಾ ನೀಟ್ ರಿಪೀಟ್ ಮಾಡೋದು ಒಂದು ಸೂಕ್ತವಾಗಿರುತ್ತೆ. ಅಂದರೆ ಯಾವಾಗ ಅವರು ಡಾಕ್ಟರ್ ಆಗಲೇಬೇಕು ಅನ್ನೋ ಕನಸು ತುಂಬ ಗಟ್ಟಿಯಾಗಿರುತ್ತೆ ಅಂಥ ಟೈಮಲ್ಲಿ ಅಷ್ಟೇ ಮಾಡಬೇಕಾಗುತ್ತೆ. ಆದರೆ ಇದು ಆಟೋಮೆಟಿಕ್ ಅಲ್ಲ. ಸ್ಟೂಡೆಂಟ್ MBBSನ ಸೀರಿಯಸ್ ಆಗಿ ಪರ್ಸ್ಯೂ ಮಾಡ್ತಾನೆ ಅಂದರೆ ಮಾತ್ರ ಡ್ರಾಪ್ ಇಯರ್ ಅವನಿಗೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ಪೇರೆಂಟ್ಸ್ ನೀವು ಅಂದ್ಕೊಂಡಾಗೆ 1 ವರ್ಷ ಮತ್ತೆ ವೇಸ್ಟ್ ಸಹ ಆಗ್ಬೋದು. ಅವ್ನು MBBS ಮಾಡಲೇಬೇಕು ಅಂತ ಇದ್ದರೆ ಡ್ರಾಪ್ ಇಯರ್ ಈಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಫಾರ್ ಯುವರ್ ಕಿಡ್. ಸೊ ಈ ಟೈಮ್ ಅವ್ರು ಲಾಸ್ಟ್ ಟೈಮ್ ಹಾಕಿದ ಎಫರ್ಟ್ಗಿಂತ ಈ ಟೈಮ್ ಏನೇನು ಮಾಡಬೇಕು ಅಂತ ಹೇಳಿದರೆ ಈ 6 ಪಾಯಿಂಟ್ಸ್ನ ಫಾಲೋ ಮಾಡೋಕ್ಕಿರುತ್ತೆ. ಫಸ್ಟ್ ಪಾಯಿಂಟ್ ಬಂದು ಸ್ಟೂಡೆಂಟ್ ಪ್ರಾಪರ್ ಟೈಮ್ ಟೇಬಲ್ ಫಾಲೋ ಮಾಡಬೇಕು. ಸೆಕೆಂಡ್ ಒನ್ ಬಂದು ಮಾಕ್ ಟೆಸ್ಟ್ಸ್ ಅಥವಾ ಚಾಪ್ಟರ್ ಟೆಸ್ಟ್ ಏನಾಗ್ತಾ ಇರುತ್ತೆ ಪ್ರತಿಯೊಂದು ಅಟೆಂಡ್ ಮಾಡಬೇಕು. ಥರ್ಡ್ ಒನ್ ವೆರಿ ವೆರಿ ಇಂಪಾರ್ಟೆಂಟ್, ಅಟೆಂಡ್ ಮಾಡಿದ ಟೆಸ್ಟ್ನ ಮಿಸ್ಟೇಕ್ಸ್ ಏನಿದೆ ಅದನ್ನು ಅನಲೈಸ್ ಮಾಡಿ ಅದ್ರ ರಿಪೋರ್ಟ್ ತೊಗೋಬೇಕು. ಆ್ಯಂಡ್ NCERT ರಿವಿಷನ್ ಮಾಡ್ತಾನೆ ಇರಬೇಕು. ಆ್ಯಂಡ್ ವೀಕ್ ಚಾಪ್ಟರ್ಸ್ನ ಇಂಪ್ರೂವ್ ಮಾಡ್ಕೋಬೇಕು. ಆ್ಯಂಡ್ ಫುಲ್ ಇಯರ್ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು. ಸೊ ಇದಿಷ್ಟು ಪಾಯಿಂಟ್ಸ್ನ ಕನ್ಸಿಸ್ಟೆಂಟಾಗಿ ಅವ್ರು ಮಾಡ್ತಾ ಬಂದರೆ ದೆನ್ ಓನ್ಲಿ ದೇ ಕ್ಯಾನ್ ಕ್ರ್ಯಾಕ್ ಇಟ್ ಇನ್ ದ ನೆಕ್ಸ್ಟ್ ಅಟೆಂಪ್ಟ್. ಒಂದು ಜನರಲ್ ಎಕ್ಸಾಂಪಲ್ ಕೊಡ್ತೀನಿ. ಫಸ್ಟ್ ಅಟೆಂಪ್ಟಲ್ಲಿ ಆ ಪರ್ಟಿಕ್ಯುಲರ್ ಸ್ಟೂಡೆಂಟ್ ನೀಟಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲದೆ ಇರ್ಬೋದು. ಅದರರ್ಥ ಅವನು ದಡ್ಡ, ಅವನು ಬುದ್ಧಿವಂತ, ಅವನ ಕೈಲಿ ಆಗೋದೇ ಇಲ್ಲ ಅಂತ ಅಲ್ಲ. ಸಮ್ ಟೈಮ್ ಪ್ರಾಬ್ಲಮ್ಸ್ ಇಂಟೆಲಿಜೆನ್ಸ್ ಅಲ್ಲ, ಸಮ್ ಟೈಮ್ಸ್ ಪ್ರಾಬ್ಲಮ್ ಬಂದು ಒಂದು ರಾಂಗ್ ಪ್ರಿಪರೇಷನಿಂದ ಆಗಿರುತ್ತೆ. ಮೇ ಬಿ ಸ್ಟೂಡೆಂಟ್ಸ್ NCERT ಪ್ರಾಪರ್ಲಿ ರಿವೈಸ್ ಮಾಡಿರೋದಿಲ್ಲ, ಅಥವಾ ಪ್ರಾಪರಾಗಿ ಟೆಸ್ಟ್ ಅಟೆಂಡ್ ಮಾಡಿರೋದಿಲ್ಲ, ಸ್ಟಡಿ ಮಾಡಿರಲ್ಲ, ಮಿಸ್ಟೇಕ್ಸ್ ಅನಲೈಸ್ ಮಾಡಿರಲ್ಲ, ಫಿಸಿಕ್ಸ್ ತುಂಬ ಭಯ ಪಡ್ತಾರೆ. ದಿಸ್ ಇಸ್ ವೆರಿ ವೆರಿ ಕಾಮನ್. MBBS ಅಥವಾ ನೀಟ್ ಪ್ರಿಪೇರ್ ಆಗ್ತಾರಂಥ ಮಕ್ಕಳುಗಳು ಫಿಸಿಕ್ಸ್ ಕಂಡ್ರೆ ತುಂಬ ಭಯ ಪಡ್ತಾರೆ. ಬಯಾಲಜಿಯನ್ನು ಎಕ್ಸಾಮ್ ಮೆಟೀರಿಯಲ್ ಆಗಿ ಓದೋದೇ ಒಂದು ಸ್ಟೋರಿ ಬುಕ್ ಆಗಿ ಓದೋದು. ನೆಕ್ಸ್ಟ್ ಕೆಮಿಸ್ಟ್ರಿನ ಪೋಸ್ಟ್ಪೋನ್ ಮಾಡ್ತಾ ಎಕ್ಸಾಮ್ ಹತ್ರ ಬಂದಾಗ ಪ್ಯಾನಿಕ್ ಆಗೋದು. ಇದರದ್ದು ಯಾವುದೇ ಒಂದು ವಿಚಾರಗಳು ನಿಮ್ಮ ಮಗು ಮಾಡ್ತಾ ಇದೆ ಅಂತ ಹೇಳಿದರೆ ಅದು ಒಂದು ರಾಂಗ್ ಪ್ರಿಪರೇಷನ್ ಸ್ಟ್ರಾಟಜಿ ಆಗಿರುತ್ತೆ. ಇಫ್ ಇನ್ ಕೇಸ್ ಆ ಸ್ಟೂಡೆಂಟ್ ಇಂಟೆಲಿಜೆಂಟ್ ಆಗಿದ್ದು ಅವನಿಗೆ ಮಾಡಲೇಬೇಕು, ನೀಟ್ ಕ್ರ್ಯಾಕ್ ಮಾಡಲೇಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದರೆ ದೆನ್ ಅವನಿಗೆ ನೀಟ್ ಡ್ರಾಪ್ ಮಾಡೋದು ಅಥವಾ ರಿಪೀಟ್ ಮಾಡೋದು ಇಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಆದರೆ ಮತ್ತೆ ಹೇಳ್ತಾ ಇದ್ದೀನಿ, ಒಂದು ಕಂಡೀಷನ್, ಸ್ಟೂಡೆಂಟ್ ಸೀರಿಯಸ್ ಆಗಿ ಇದ್ದರೆ ಮಾತ್ರ. ಸ್ಟೂಡೆಂಟ್ ಸೀರಿಯಸ್ ಆಗಿಲ್ಲ ಅಂತ ಹೇಳಿದರೆ ಡ್ರಾಪ್ ಮಾಡೋದು ಇಸ್ ಎ ಅಲ್ಟಿಮೇಟ್ ವೇಸ್ಟ್. ಇದನ್ನು ಸ್ಟ್ರಾಂಗ್ ಆಗಿ ಹೇಳ್ತೀನಿ, ಕೇರ್ಲೆಸ್ ಡ್ರಾಪ್ ಇಯರ್ ಇಸ್ ಅ ವೇಸ್ಟ್, ಬಟ್ ಡಿಸಿಪ್ಲಿನ್ ಡ್ರಾಪ್ ಇಯರ್ ಈಸ್ ಆಲ್ವೇಸ್ ಅ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಇವೆರಡರ ಮಧ್ಯೆ ಹ್ಯೂಜ್ ಡಿಫ್ರೆನ್ಸ್ ಇದೆ. ಕೆಲವು ಸ್ಟೂಡೆಂಟ್ಸ್ಗೆ ಒನ್ ಸ್ಟ್ರಕ್ಚರ್ಡ್ ಇಯರಿಂದ ಸ್ಕೋರ್ ಇಂಪ್ರೂವ್ ಮಾಡ್ಬೋದು, ಕಾನ್ಫಿಡೆನ್ಸ್ ಇಂಪ್ರೂವ್ ಆಗ್ಬೋದು, ಫ್ಯಾಮಿಲಿ ಫಿನಾನ್ಷಿಯಲ್ ಬರ್ಡನ್ ಕಮ್ಮಿ ಆಗ್ಬೋದು, ಮತ್ತು ಬೆಟರ್ ಕೌನ್ಸಿಲಿಂಗ್ ಆಪ್ಷನ್ಸ್ ಅವರಿಗೆ ಓಪನ್ ಮಾಡಿ ಕೊಡ್ಬೋದು. ಸೊ ನೀಟ್ ಲಾಂಗ್ ಟರ್ಮ್ನ ಫೇಲ್ಯೂರ್ ಅಂತ ನೋಡೋದ್ರ ಬದಲು ಅದನ್ನು ಒಂದು ಸೀರಿಯಸ್ ಸೆಕೆಂಡ್ ಚಾನ್ಸ್ ಅಂತ ನೋಡಬೇಕಾಗುತ್ತೆ. ಫಸ್ಟ್ ಡಿಸಿಷನ್ ಬಂದು ಇಂಡಿಯನ್ ಕೌನ್ಸಿಲಿಂಗ್ ಸೀಟ್ಸ್. ಗೌರ್ಮೆಂಟ್ ಸೀಟ್ ಅಥವಾ ಪ್ರೈವೇಟ್ ಗೌರ್ಮೆಂಟ್ ಕೋಟಾ ಸೀಟ್ ಸಿಕ್ಕರೆ ಅದು ವೆರಿ ಗುಡ್ ವ್ಯಾಲ್ಯೂ ಆಗಿರುತ್ತೆ. ಆದರೆ ಮ್ಯಾನೇಜ್ಮೆಂಟ್ ಅಥವಾ NRI ಸೀಟ್ ಕಡೆ ಮೂವ್ ಆಗ್ತಿದ್ದೀರಾ ಅಂತ ಹೇಳಿದರೆ ಫುಲ್ ಕಾಸ್ಟ್ ಪ್ರಾಪರ್ಲಿ ಕ್ಯಾಲ್ಕುಲೇಟ್ ಮಾಡಿ ಡಿಸೈಡ್ ಮಾಡಿ. ಸೆಕೆಂಡ್ ಡಿಸಿಷನ್ ಬಂದು MBBS ಅಬ್ರಾಡ್. ಇಂಡಿಯನ್ ಮ್ಯಾನೇಜ್ಮೆಂಟ್ ಸೀಟ್ಸಿಗೆ ಕಂಪೇರ್ ಮಾಡಿದ್ರೆ ಅಫೋರ್ಡಬಲ್ ಆಗಿ ಕಾಣ್ಬೋದು, ಆದರೆ ಲ್ಯಾಂಗ್ವೇಜ್, ಕಂಟ್ರಿ, ಕ್ಲಿನಿಕಲ್ ಎಕ್ಸ್ಪೋಜರ್, ರಿಜಿಸ್ಟ್ರೇಷನ್, FMGE ಮತ್ತು ಲಾಂಗ್ ಟರ್ಮ್ ಕರಿಯರ್ ರಿಸ್ಕ್ಸ್ ಇದ್ದೇ ಇರುತ್ತೆ. ಸೊ ಡಿಸಿಷನ್ ಎಮೋಷನಲ್ ಆಗಿರಬಾರ್ದು. ಡಿಸಿಷನ್ ಯಾವಾಗಲೂ ಈ 6 ವಿಚಾರದ ಮೇಲೆ ಡಿಪೆಂಡ್ ಆಗಿರಬೇಕು. ಫಸ್ಟ್ ಒನ್ ಬಂದು ಸ್ಟೂಡೆಂಟ್ ಕರೆಂಟ್ ಸ್ಕೋರ್ ಮೇಲೆ, ಸೆಕೆಂಡ್ ಒನ್ ಬಂದು ಇಂಪ್ರೂವ್ಮೆಂಟ್ ಪಾಸಿಬಿಲಿಟಿ ಮೇಲೆ, ಥರ್ಡ್ ಒನ್ ಬಂದು ಫ್ಯಾಮಿಲಿ ಬಡ್ಜೆಟ್ ಮೇಲೆ, ಫೋರ್ತ್ ಒನ್ ಬಂದು ಕ್ಯಾಟಗರಿ ಮತ್ತು ಕೌನ್ಸಿಲಿಂಗ್ ಚಾನ್ಸಸ್ ಮೇಲೆ, ಫಿಫ್ತ್ ಒನ್ ಬಂದು ಸ್ಟೂಡೆಂಟ್ ಮೆಂಟಲ್ ಸ್ಟ್ರೆಂತ್ ಮೇಲೆ, ಆ್ಯಂಡ್ ಲಾಸ್ಟ್ ಒನ್ ಬಂದು ಲಾಂಗ್ ಟರ್ಮ್ ಕರಿಯರ್ ಪ್ಲಾನ್ ಮೇಲೆ. ಒಂದು ಸ್ಟೂಡೆಂಟ್ಗೆ ಈ ವರ್ಷ ಒಂದು ಒಳ್ಳೆ ಸೀಟ್ ಸಿಗ್ತಾರ ಅಂತ ಹೇಳಿ ಅಸ್ಯೂಮ್ ಮಾಡೋಣ. ಆಗ ಫ್ಯಾಮಿಲೀಸ್ಗೆ ಇರೋದು 2 ಆಪ್ಷನ್. ಒಂದು ಆಪ್ಷನ್ ಬಂದು 1 ರಿಂದ 2 ಕೋಟಿ ಕೊಟ್ಟು ಒಂದು ಮ್ಯಾನೇಜ್ಮೆಂಟ್ ಸೀಟ್ನ ಜಾಯ್ನ್ ಮಾಡಿಸೋದು. ಇನ್ನು ಸೆಕೆಂಡ್ ಆಪ್ಷನ್ ಬಂದು 1 ವರ್ಷ ಡ್ರಾಪ್ ಮಾಡಿಸಿ ನೆಕ್ಸ್ಟ್ ಇಯರ್ನ ರ್ಯಾಂಕ್ ಇಂಪ್ರೂವ್ ಮಾಡಿಸಿ ಅವ್ನಿಗೊಂದು ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗೋ ಹಾಗೆ ಮಾಡೋದು. ಪ್ರತಿ ಫ್ಯಾಮಿಲಿಗೂ ಸೇಮ್ ಆನ್ಸರ್ ಇರೋದಿಲ್ಲ, ಆದರೆ ಪ್ರತಿ ಫ್ಯಾಮಿಲಿನೂ ಪ್ರಾಪರಾಗಿ ಕ್ಯಾಲ್ಕುಲೇಟ್ ಮಾಡಲೇಬೇಕಾಗತ್ತೆ. ನೈಬರ್ಸ್ ಹೇಳಿದ್ರಿಂದ ಮಾತ್ರ ಡಿಸೈಡ್ ಮಾಡಿಬಿಡಿ, ಫಿಯರಿಂದ ಡಿಸೈಡ್ ಮಾಡಿಬಿಡಿ, ಯಾರೋ ಡ್ರಾಪ್ ಇಯರ್ ವೇಸ್ಟ್ ಅಂದರು ಅಂತ ಡಿಸೈಡ್ ಮಾಡಿಬಿಡಿ, ಯಾರೋ ಅಬ್ರಾಡ್ ಮೆಥಡ್ ಈಸಿ ಅಂತ ಹೇಳಿದ್ರು ಅಂತ ಡಿಸೈಡ್ ಮಾಡಿಬಿಡಿ, ಯಾರೋ ಮ್ಯಾನೇಜ್ಮೆಂಟ್ ಸೀಟ್ ಸೇಫೆಸ್ಟ್ ಅಂತ ಹೇಳಿದ್ರು ಅಂತ ಹೇಳಿ ಅದಕ್ಕೂ ಸಹ ಡಿಸೈಡ್ ಮಾಡಿಬಿಡಿ. ಪ್ರತಿಯೊಂದು ಸ್ಟೂಡೆಂಟ್ಸ್ ಸಿಚುವೇಶನ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಡಿಸಿಷನ್ ಸಹ ಪರ್ಸನಲೈಸ್ ಆಗಿರಲೇಬೇಕು. ಸೊ ಈ ಲೈನ್ ನೆನ್ಪಿಟ್ಕೊಂಡಿರಿ, 1 ಇಯರ್ ಯಾವತ್ತೂ ವೇಸ್ಟ್ ಅಲ್ಲ, ಆದರೆ ಕೇರ್ಲೆಸ್ ಡಿಸಿಷನ್ ಇಸ್ ದ ಬಿಗ್ಗೆಸ್ಟ್ ವೇಸ್ಟ್. ಪ್ಲಾನ್ಡ್ ನೀಟ್ ಲಾಂಗ್ ಟರ್ಮ್ ಇಯರ್ ಈಸ್ ಬೆಟರ್ ದ್ಯಾನ್ ಅನ್ಪ್ಲಾನ್ಡ್ 1 crore MBBS ಡಿಸಿಷನ್. ಸೊ ಸ್ಟೂಡೆಂಟ್ಸ್, ಗಿವ್ ಅಪ್ ಮಾಡೋ ಮೊದಲು ನಿಮ್ಮ ಸ್ಕೋರ್ಸ್ನ ಅನಲೈಸ್ ಮಾಡಿ, ಆ್ಯಂಡ್ ಪೇರೆಂಟ್ಸ್ ಸ್ಪೆಂಡ್ ಮಾಡೋ ಮೊದಲು ಕಾಸ್ಟ್ನ ಅನಲೈಸ್ ಮಾಡಿ.
ನಿಮಗೆ ನೀಟ್ ಸ್ಕೋರ್, ಕೌನ್ಸಿಲಿಂಗ್ ಚಾನ್ಸಸ್, ಕಾಲೇಜ್ ಆಪ್ಷನ್ಸ್ ಅಥವಾ ಲಾಂಗ್ ಟರ್ಮ್ ರೈಟ್ ಚಾಯ್ಸಾ ಎಂಬ ಕನ್ಫ್ಯೂಷನ್ ಇದ್ದರೆ ಫೈನಲ್ ಡಿಸಿಷನ್ ತಗೊಳ್ಳುವ ಮೊದಲು ಸರಿಯಾಗಿ ಗೈಡೆನ್ಸ್ ತಗೊಳ್ಳಿ. ಇಂತಹ ನೀಟ್ ಕೌನ್ಸಿಲಿಂಗ್, ಕಟ್ ಆಫ್, ಕಾಲೇಜ್ ಸೆಲೆಕ್ಷನ್ ಮತ್ತು ನೀಟ್ ಲಾಂಗ್ ಟರ್ಮ್ ಗೈಡೆನ್ಸ್ಗಾಗಿ ಸೆಂಟ್ ಮೇರಿಸ್ IISc ಚಿಕ್ಕಮಗಳೂರು ಟೀಮ್ ಜೊತೆ ಮಾತನಾಡಬಹುದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ರತಿಯೊಂದು MBBS ಸ್ಟೂಡೆಂಟ್ಸ್ ಅಥವಾ ಪೇರೆಂಟ್ಸ್ ಒಟ್ಟಿಗೆ ಈ ವಿಡಿಯೋನ ಶೇರ್ ಮಾಡಿ.